ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಸಮಸ್ತ ಕನ್ನಡಿಗರೇ, ನಾವು ಕರ್ನಾಟಕ ಎಂಟರ್ಪ್ರೈಸಸ್ ಎಂಬ ಚಾನಲ್ನಿಂದ ಕಂಪ್ಯೂಟರ್ನಲ್ಲಿ 12 ಭಾಷೆಗಳ ಟ್ರೈನಿಂಗ್, ಅಂದರೆ ನೀವು ಎಲ್ಲೇ ಕೆಲಸ ಮಾಡಿದ್ರೂ, ಯಾವುದೇ ಭಾಷೆ ತೊಗೊಂಡ್ರೂ, ಎಲ್ಲೇ ಕೆಲಸ ಮಾಡಿದ್ರೂ ಅದು ಯುಟಿಲೈಸ್ ಆಗಬೇಕು. ನೀವು ಯಾವುದು ಭಾಷೆ, ಕರ್ನಾಟಕ ಎಂಟರ್ಪ್ರೈಸಸ್ ಅನ್ನೋ ಒಂದು ಚಾನಲ್ ಇದೆ. ಇದು ನಮ್ಮದು ಚಾನಲ್ಲು. ಈಗ ನಾವು ಕಂಪ್ಯೂಟ್ರಲ್ಲಿ ಹಿಂದೆ ನಿಮಗೆ ವಿಡಿಯೋ ಹಾಕಿದಂಗೆ ಇವಾಗ ನಾವೇನು ಮಾಡ್ತಾಯಿದ್ವಿ, ಮುಂದುವರೆದು ನಿಮಗೆ ಕಂಪ್ಯೂಟ್ರಿನ ಒಂದು ಇತಿಹಾಸವನ್ನು ಕೊಡ್ತಾಯಿದ್ದೀವಿ. ಕಂಪ್ಯೂಟರ್ ಹಿಸ್ಟ್ರಿ. ನೋಡಿ, ದೇರ್ ಈಸ್ ನೋ ಪರ್ಟಿಕ್ಯುಲರ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್. ಅದಕ್ಕೆ ನಿರ್ದಿಷ್ಟವಾದಂಥ ಇತಿಹಾಸ ಇಲ್ಲ. ಇದು ಯಾವಾಗ ರಚನೆ ಆಯಿತು, ಏನಾಯಿತು, ಯಾಕೆಂದರೆ ಯಾರೂ ನೋಡೋಕ್ಕೆ ಹೋಗಲಿಲ್ಲ. ನೋಡೋದ್ರಲ್ಲಿ ಆ ತಲೆಮಾರುಗಳು ಇರಲಿಲ್ಲ. ಸುಮ್ಮನೆ ನಾವು ಬೇರೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲೇ, ಬಟ್ ಹಿಸ್ಟ್ರಿಯನ್ನು ತಿಳ್ಕೊಬೇಕಾಗಿರೋದು ವೆರಿ ನೆಸಸರಿ ಇದೆ. ಸೊ ನಾವೇನು ಮಾಡ್ತಾಯಿದ್ದೀವಿ, ಹಿಸ್ಟ್ರಿಯನ್ನು ಓದಲೇಬೇಕು. ಸ್ವಲ್ಪ ಅದ್ರ ಬಗ್ಗೆ ನಮಗೆ ಗೈಡೆನ್ಸ್ ಸಿಗಲೇಬೇಕು. ಸೊ ದೇರ್ ಈಸ್ ನೋ ಪರ್ಟಿಕ್ಯುಲರ್ ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಅಂದರೆ ನಿರ್ದಿಷ್ಟವಾದಂಥ ಇದಕ್ಕೆ ಇತಿಹಾಸ ಇಲ್ಲ. ಕಂಪ್ಯೂಟರ್ ಹೇಗೆ ಜನ್ರೇಟ್ ಆಯಿತು, ಹೇಗೆ ಬಂತು ಅಂತ. ದ ಹಿಸ್ಟ್ರಿ ಆಫ್ ಕಂಪ್ಯೂಟಿಂಗ್ ಈಸ್ ಚೇಂಜ್ಡ್ ಆ್ಯಸ್ ಕಂಪ್ಯೂಟರ್. ಅಂದರೆ ಇದನ್ನು ಮೊದಲು ಏನು ಮಾಡ್ತಾಯಿದ್ರು, ಕಂಪ್ಯೂಟಿಂಗ್ ಅಂಥೇಳಿ ಒಂದು ಡಿವೈಸ್ ತೆಗೆದ್ರು. ಆ ಡಿವೈಸಲ್ಲಿ ಏನು ಮಾಡಿದರು, ಅದನ್ನು ಬದಲಾವಣೆ ಮಾಡ್ಕೊಂಡು ಬಂದು ಚೇಂಜ್ಡ್ ಆ್ಯಸ್ ಕಂಪ್ಯೂಟರ್ ಅಂತ ಆಯಿತು. ಕಂಪ್ಯೂಟರ್ ಅಂತ ಆಯಿತು. ದ ಫಸ್ಟ್ ಕಂಪ್ಯೂಟಿಂಗ್ ಈಸ್ ನ್ಯೂಮ್ಯಾರಿಕಲ್ ಕಂಪ್ಯೂಟಿಂಗ್ ಡಿವೈಸ್ ಅಂತ. ಫಸ್ಟ್ ಏನಾಯ್ತಿದು, ಫಸ್ಟು ಈ ಕಂಪ್ಯೂಟಿಂಗ್ ಇತ್ತಲ್ಲ, ಅದು ನ್ಯೂಮ್ಯಾರಿಕಲ್ ಕಂಪ್ಯೂಟರಿಂಗ್ ಡಿವೈಸಲ್ಲಿತ್ತು. ಯಾವ ಥರ ಕಂಪ್ಯೂಟರ್ ನ್ಯೂಮ್ಯಾರಿಕಲ್ ಅಂತಂದರೆ ನಂಬರಿಂಗ್. ನೋಡಿ, ಈ ಥರ ನಾನು ಒಂದು ಫಿಗರ್ ಹಾಕ್ತಿದ್ದೀನಿ. ಈಗ ನೀವು ಲಾಸ್ಟ್ ಟೈಮಲ್ಲಿ ಸ್ಲೇಟ್ ನೋಡಿರ್ಬೋದು. ಈಗ ನಿಮಗೆ ಯಾರಿಗೂ ಗೊತ್ತಿಲ್ಲ, ಈಗ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ. ಹಿಂದೆ ನಾವೆಲ್ಲ ಕಲಿಬೇಕಾದ್ರೆ ಸ್ಕೂಲಲ್ಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಪ್ರೊವೈಡ್ ಮಾಡ್ತಾಯಿದ್ರು ಅಂದರೆ, ಅಲ್ಲಿ ಮಕ್ಕಳಿಗೆ ಗೊತ್ತಾಗಲಿ ಅಂಥೇಳಿ ನಂಬರಿಂಗ್ ಎಣಿಸ್ಲಿಕ್ಕೆ 1 2 3 4 5 6 ಈ ಥರ 1 2 3 4 ಎಣಿಸ್ಲಿಕ್ಕೆ ಏನು ಮಾಡ್ತಾಯಿದ್ರು, ಒಂದು ಸ್ಲೇಟಲ್ಲಿ ಅದನ್ನು ಈ ಥರ ಸ್ಲೇಟಲ್ಲಿಯೂ ಸಿಗ್ತಾಯಿತ್ತು, ಮತ್ತು ಸ್ಕೂಲಲ್ಲಿಯೂ ಇದನ್ನು ಇಡ್ತಾಯಿದ್ರು. ಈ ಥರ ಒಂದು ಕಟ್ಟಿಗೆಯಲ್ಲಿ ಮಾಡಿ ಇದನ್ನು ಸಪ್ಲೈನೇ ಮಾಡ್ತಾಯಿತ್ತು, ಗೌರ್ಮೆಂಟ್ ಸಪ್ಲೈನೇ ಮಾಡ್ತಾಯಿತ್ತು. ಅದನ್ನು ನಾವು ನೋಡಿದ್ದೀವಿ. ನೋಡಿ, ಈ ಥರ ಇರ್ತಾಯಿತ್ತು. ಇವನ್ನ ನಾವು 1 2 3 4 5 ಅಂಥೇಳಿ ಈ ಕಟ್ಟಿಗೆ ಫ್ರೇಮಲ್ಲಿ ನಾವು ನೋಡ್ತಾ ಇದ್ವಿ. ಬಟ್ ಅಕಾರ್ಡಿಂಗ್ ಟು ದಿ ಕಂಪ್ಯೂಟರ್ದು ಏನು ಇತಿಹಾಸ ಹೇಳುತ್ತೆ ಅಂದರೆ, ಇದನ್ನು ಈ ಥರದ್ದನ್ನು ಉಪಯೋಗಿಸಿ, ತಂತಿಗಳನ್ನು ಉಪಯೋಗಿಸಿ ಇದನ್ನೆಲ್ಲ ಮಾಡಿಫಿಕೇಷನ್ ಮಾಡಿ ಇದನ್ನು ಸರಿಸಿ ಏನು ಮಾಡ್ತಾಯಿದ್ರು ಅಂದರೆ, ಕಂಪ್ಯೂಟ್ರನ್ನ ಕಲ್ಕೊಳ್ಳೋದಷ್ಟೇ ಅಲ್ಲ, ವರ್ಕೂ ಮಾಡ್ತಾಯಿದ್ರು ಅಂಥೇಳಿ ಇತಿಹಾಸ ಇದೆ. ಈ ಥರದ ಇತಿಹಾಸ ನಾವು ಯಾರೂ ನೋಡಲಿಲ್ಲ. ಬಟ್ ಇವಾಗೆಲ್ಲ ಮಾಡ್ರನ್ ಕಂಪ್ಯೂಟರ್ ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಇನ್ನೊಂದು ಏನು ವ್ಯಾಕ್ಯೂಮಲ್ಲಿ ನಾವು ನೋಡಿಲ್ಲ. ವ್ಯಾಕ್ಯೂಮು ಟ್ಯೂಬುಲರ್ ಕಂಪ್ಯೂಟರ್ ಇತ್ತು, ಅದನ್ನು ನಾವು ಆಪ್ರೇಟ್ ಮಾಡಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವೆಲ್ಲ ಲೇಟೆಸ್ಟಲ್ಲೇ ಮಾಡಿರೋದು. ಇವಾಗ ನೋಡಿ, ಈ ಥರ ದೇರ್ ಈಸ್ ನೋ. ಇದರ ಇತಿಹಾಸ ಏನಾಗಿದೆ, ಆ್ಯಸ್ ಪರ್ ದ ಹಿಸ್ಟ್ರಿ ಆಫ್ ದ ಕಂಪ್ಯೂಟರ್ ಇಟ್ ಸ್ಟಾರ್ಟೆಡ್ ಫ್ರಮ್ 1642. ಇದರದ್ದು ಯಾರು ಫಾದರ್ ಅಂದರೆ, ಇದರ ಪಿತಾಮಹ ಅಂತಾರೆ. ಕಂಪ್ಯೂಟರ್ನ ಪಿತಾಮಹ ಯಾರು ಅಂದರೆ ಫಾದರ್ ಅಂದರೆ ಪಿತಾಮಹನು ಅಂತಾರೆ, ಫಾದರ್ ಅಂದರೆ ಅದರ ತಂದೆನೂ ಅಂತಾರೆ. ಇಲ್ಲಿ ನೋಡಿ, ಕಂಪ್ಯೂಟರ್ ಪಿತಾಮಹ ಯಾರು ಅಂದರೆ ಚಾರೀಸ್ ಬಬ್ಬೇಜೆ. ಇದು ನಿಮಗೆ ಇಷ್ಟು ಗೊತ್ತಾಗಬೇಕು. ಇದರದ್ದು ನಿಮಗೆ ಯಾವುದೇ ಭಾಷೆಯಲ್ಲಿ ತೊಗೊಂಡ್ರೂ ಆ ಭಾಷೆಯಲ್ಲಿ ಕನ್ವರ್ಟ್ ಆಗಿ ಇದು ಟ್ರಾನ್ಸ್ಲೇಷನ್ ಆಗಿ ನಿಮಗೆ ಒಂದು ನೋಟ್ಸ್ಗಳು ಸಿಗ್ತಾ ಇರ್ತದೆ. ಎಲ್ಲ ಭಾಷೆಯಲ್ಲೂ ಸಿಗ್ತಾ ಇರ್ತದೆ. ಆದ್ದರಿಂದ ನೀವು ಯಾರೇ ನೋಡಿದರೂ, ನಿಮ್ಗೆ ಯಾರಿಗೆ ಲೈಕ್ ಆದ್ರೂ, ನಮ್ಮ ಆನ್ಲೈನ್ ಕ್ಲಾಸು ಇದೆ, ಆಫ್ಲೈನ್ ಕ್ಲಾಸೂ ಇದೆ. ನೀವು ಯಾವುದರಲ್ಲಿ ಬಂದು ನೀವು ಎಲ್ಲಿವರೆಗೂ ನೋಡಿ, ನಾವು ಎಷ್ಟೇ ಪ್ರಾಕ್ಟಿಕಲ್ ಕೊಡ್ತೀವಿ ಅಂದ್ರೂ, ನಿಮಗೆ ಎಷ್ಟೇ ತೋರಿಸ್ತೀವಿ ಇಲ್ಲಿ ಅಂತಂದ್ರೂ, ವಿಡಿಯೋದಲ್ಲಿ ತೋರಿಸ್ತೀವಿ, ಮಾಧ್ಯಮದಲ್ಲಿ ಎಲ್ಲ ತೋರಿಸ್ತೀವಿ ಅಂದ್ರೂ, ಎಲ್ಲಿವರೆಗೂ ನೀವು ಪ್ರಾಕ್ಟಿಕಲ್ ಮಾಡಲ್ಲಲ್ಲ. ಯಾವಾಗೆಲ್ಲೂ ನಾನು ಪ್ರಾಕ್ಟಿಕಲ್ ಗ್ರೌಂಡಲ್ಲಿ, ಯಾವುದೇ ಗ್ರೌಂಡಲ್ಲಿ, ಆ ಪ್ರಾಕ್ಟಿಕಲ್ ಗ್ರೌಂಡಲ್ಲಿ ಇಳಿದು, ನಾನು ಆ ಮೈದಾನದಲ್ಲಿ ಇಳಿದು ಈಜೋವರೆಗೂ ನಾವು ಈಜು ಕಲಿಯಲ್ಲ. ಅಂದರೆ ನಾವು ಏನೂ ಕಲೀಲಿಕ್ಕಾಗಲ್ಲ. ಎಲ್ಲಿವರೆಗೂ ಗ್ರೌಂಡಲ್ಲಿ ಇಳಿದು ಪ್ರಾಕ್ಟಿಕಲ್ಲಾಗಿ ಎಲ್ಲಿವರೆಗೂ ನಮ್ಮ ತಲೆಯಲ್ಲಿ ಹೋಗಲ್ಲ, ಅಲ್ಲಿವರೆಗೂ ನಾವು ಆ ಕೆಲಸದ ಮಾಡಲಿಕ್ಕಾಗಲ್ಲ. ಅದು ಯಾವುದೇ ಇರ್ಬೋದು, ಅದು ಶಿಕ್ಷಣ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ರೈತ ಇರ್ಬೋದು,
ಡ್ರೈವಿಂಗ್ ಇರ್ಬೋದು, ಅದು ಇನ್ನೊಂದು ಯಾವುದೇ ಸೋರ್ಸಲ್ಲಿ ನೀವು ಬಂದ್ರೂ, ಯಾವುದೇ ಮುಖಾಂತರನ ಯಾವುದೇ ಒಂದು ಇದರ ವೇದಿಂದ ಬಂದ್ರೂ ಅದನ್ನು ನೀವು ಪ್ರಾಕ್ಟಿಕಲ್ ಹೋದಾಗ ಮಾತ್ರ ನೀವು ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗ್ತೀರಿ. ಅದೇ ಥರ ನಾವು 12 ಭಾಷೆಯನ್ನು ಎಫರ್ಟ್ ಮಾಡಿದ್ದೀವಿ ಅಂದರೆ ನಾವು ಎಷ್ಟು ಮಾಡಿರ್ಬೋದು ಅಂತ ನಿಮಗೂ ಗೊತ್ತಿರುತ್ತೆ. ಯಾಕೆ ಅದನ್ನು ಮಾಡಿದ್ದೀವಿ ಅಂದರೆ, ಒಂದೇ ಭಾಷೆಯಿಂದ ಯಾವುದನ್ನು ನಾವು ಗಳಿಸಲಿಕ್ಕೆ ನಮ್ಮ ಕ್ಯಾರಿಯರ್ ಗಳಿಸಲಿಕ್ಕೆ ಆಗಲ್ಲ ಅನ್ನೋ ದೃಷ್ಟಿಯಿಂದ ಮಾಡಿದ್ದೀವಿ. ನಿಮಗೆ ಈ ಚಾನಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಡಿಬೇಡ್ರಿ. ಆಮೇಲೆ ಈಗ ನಿಮಗೆ ಇತಿಹಾಸ ಗೊತ್ತಾಯಿತು. ಈಗ ಇದರ ಇತಿಹಾಸ ಆದಮೇಲೆ ಏನಾಗುತ್ತೆ, ನಿಮಗೆ ಇದರ ಜನ್ರೇಷನ್ ಹೇಗಾಯಿತು ಅಂತ ನೋಡಿ. ಜನ್ರೇಷನ್ನು ನಮಗೆ ಯಾರಿಗೂ ಹೇಳಿಬಿಟ್ಟಿದ್ದೀನಿ ನಾವು ಯಾರು ನೋಡ್ಲಿಕ್ಕೆ ಹೋಗಲ್ಲ. ನಮ್ಮ ಅಜ್ಜನ ನೋಡಿರ್ಬೋದು, ನಮ್ಮ ಅಪ್ಪನ ನೋಡಿರ್ಬೋದು, ಅಥವಾ ನಮ್ಮನ್ನು ನಾವು ನೋಡ್ಕೊಂಡಿರ್ಬೋದು. ಇಷ್ಟೇ ಜನ್ರೇಷನ್ ಗೊತ್ತಾಗೋದು. ನೀವು ಅದರ ಹಿಂದಿನ ಜನ್ರೇಷನ್ನು, 100 ವರ್ಷದ ಜನ್ರೇಷನ್ನು, 1000 ವರ್ಷದ ಜನ್ರೇಷನ್ನು ಯಾವ ವ್ಯಕ್ತಿನೂ ಇದನ್ನು ಮಾಡಲಿಕ್ಕೆ ಆಗಲ್ಲ. ಆ ವ್ಯಕ್ತಿಗಳ ಬುಕ್ಗಳನ್ನು ನೋಡಿ ನೀವು ಇತಿಹಾಸವನ್ನು ನೀವು ಮಾಡ್ಕೊಂಡು ಹೋದರೆ ಇವತ್ತಿನ ಜೀವನ ನಿಮಗೆ ಯಾರಿಗೂ ಸಿಗಲ್ಲ. ದಯವಿಟ್ಟು ವಿದ್ಯಾರ್ಥಿಗಳಲ್ಲಿ ಇನ್ನೊಂದು ನಮ್ಮ ಮನವಿ ಇದೆ, ಯಾವುದೇ ಉದ್ದೇಶದಲ್ಲಿ ನೀವು ನಿಮ್ಮ ಜೀವನದ ಒಂದು ಗುರಿಯನ್ನು ಇಟ್ಕೊಳ್ಳಿ. ದಯವಿಟ್ಟು ಆ ಕಡೆ ಈ ಕಡೆ ನೀವು ಯಾರೋ ಹೇಳ್ತಾರೆ ಏನೋ ಮಾಡಬೇಕು ಅಂಥೇಳಿ ಯಾವುದೇ ಆ್ಯಕ್ಟಿವಿಟೀಸಲ್ಲಿ ನೀವು ಹೋಗಿ ಯಾವುದೇ ಒಂದು ಇದನ್ನು ಇಟ್ಕೊಂಡು ನೀವು ಹೋಗಿ ಯಾವುದೇ ಒಂದು ಅಪರಾಧಕ್ಕೆ ಹೋಗಿ ನೀವು ಇದನ್ನು ಮಾಡೋದಕ್ಕಿಂತ ನಿಮ್ಮದೇ ಆದಂಥ ಜೀವನದ ಗುರಿ ಮುಟ್ಟಲಿಕ್ಕೆ ನೋಡಿಸಿ. ಯಾಕೆಂದರೆ ಈ ಜೀವನ ಶಾರ್ಟ್ ಆಗಿದೆ. ಅದನ್ನು ನೀವು ಈ ಥರದ ವಿದ್ಯೆಗಳಿಂದ ನಿಮ್ಮ ಜೀವನವನ್ನು ಕಲಿಬೇಕು. ಯಾವುದೇ ಡಿಗ್ರಿನೂ ನಿಮಗೆ ಸರ್ಟಿಫಿಕೇಟ್ ಕೊಟ್ಟರು ಕೆಲಸ ಕೊಡಲಿಕ್ಕಾಗಲ್ಲ. ಬಟ್ ಇವತ್ತು AI ಬಂದಿರೋದ್ರಿಂದ ಎಡಿಟರ್ ಇದ್ದರೆ ಸಾಕು, ನಿಮಗೆ ಎಡಿಟ್ ಮಾಡಲಿಕ್ಕೆ, ಪವರ್ಫುಲ್ ಎಡಿಟ್ ಮಾಡಲಿಕ್ಕೆ ಆ ಭಾಷೆಯಲ್ಲಿ ಪರಿಣಿತಿ ಹೊಂದಿದರೆ ನೀವು ನಿಮ್ಮ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ತೀರಿ ಅಂತ ಹೇಳ್ತಾನೆ ನಾನು ಏನು ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ, ನಿಮಗೆ ಜನರೇಷನ್ ಹೇಗೆ ಬಂತು ಕಂಪ್ಯೂಟ್ರದ್ದು ಅಂತಂದರೆ ತೋರಿಸ್ತೀನಿ. ಕಂಪ್ಯೂಟರ್ ಜನರೇಷನ್. ಕಂಪ್ಯೂಟರ್ ಜನರೇಷನ್ ಅಂದರೆ ಕಂಪ್ಯೂಟ್ರನ್ನ ತಲೆಮಾರು ಹೇಗೆ ಬಂತು ಅಂತೇಳಿ. ತಲೆಮಾರು ಅಂದರೆ ನಮ್ಮ ಅಜ್ಜನಿಂದ ನಮ್ಮ ತಂದೆ ಈ ಥರ ಏನು ತಲೆಮಾರು ಬಂದಿರ್ತೀವಲ್ಲ, ಆ ಥರ ಕಂಪ್ಯೂಟರ್ಗೂ ಒಂದು ತಲೆಮಾರಿದೆ. ಎಲ್ಲಿಂದ ಇದು ಸ್ಟಾರ್ಟ್ ಆಯಿತು ಅಂಥೇಳಿ, ಅದು ಭಾರತ ದೇಶಕ್ಕೆ ಯಾವಾಗ ಎಂಟ್ರಿ ಆಯಿತು ಅಂಥೇಳಿ, ಅಥವಾ ಜನರಿಗೆ ದೇಶಗಳಿಗೆ ಎಲ್ಲ ಕಂಟ್ರಿಗಳಲ್ಲಿ ಎಲ್ಲರಿಗೂ ಗೊತ್ತಿರಲಿಲ್ಲ ಕಂಪ್ಯೂಟರ್ ಅಂದರೆ. ಕೆಲವು ದೇಶಗಳಲ್ಲಿ ಗೊತ್ತಿತ್ತು. ಅದನ್ನು ಹೇಗೆ ಕ್ರಮೇಣವಾಗಿ ಆ ದೇಶಕ್ಕೆ ತಂದ್ರಲ್ಲ, ಅದೇ ತಲೆಮಾರುಗಳನ್ನು ನಾನಿಲ್ಲಿ ಹೇಳಿಕೊಡ್ತಾಯಿದ್ದೀನಿ. ತಲೆಮಾರು ಅಂದರೆ ವಂಶನೂ ಇರ್ತದೆ, ವಂಶ ಅಂತ ಹೇಳ್ತಾರೆ. ವಂಶಸ್ಥರು ಅಂತ ಹೇಳ್ತಾರಲ್ಲ, ಆ ಥರ ವಂಶ. ಇದರ ತಲೆಮಾರಿನ ವಂಶ ಹೆಂಗೆ ಬಂತು ಅಂದರೆ ನೋಡಿ, ಒಂದು ಆಗುತ್ತೆ. ಕಂಪ್ಯೂಟರ್ ಅನ್ನೋದು 5 ಜನರೇಷನ್ನಲ್ಲಿ ಡಿವೈಡೇಷನ್ ಆಗುತ್ತೆ. ಈಗ ನಾನು ಬರೀ ನಿಮಗೆ ಶಾರ್ಟ್ಕಟ್ ಅದನ್ನೇ ಹೇಳಿದ್ದೀನಿ. ಎಷ್ಟೇ ಆಯಿತು, ಎಷ್ಟು ಸಾಧ್ಯ ಇದೆಯೋ ಅಷ್ಟು ಶಾರ್ಟನ್ನು ನಾವು ನೋಡ್ಕೋಬೇಕು. ಡೀಪಾಗಿ ಹೋದರೆ ಅದು ನಿಮಗೂ ಅರ್ಥ ಆಗಲ್ಲ, ನಮಗೂ ಹೇಳೋರ್ಗು ಅದು ನಿಮಗೆ ತಲೆನೋವು ಆಗಿಬಿಡುತ್ತೆ. ಅದಕ್ಕೆ ನಾವು ಆದಷ್ಟು ಬೇಗ ಅದ್ರ ಬಗ್ಗೆ ಮಾಹಿತಿ ತಿಳ್ಕೋಬೇಕು. ವರ್ಕ್ ಅಂತೂ ಮಾಡಲೇಬೇಕು ಕಂಪ್ಯೂಟ್ರಲ್ಲಿ. ಇದರಿಂದ ನಾವು ವರ್ಕ್ ಮಾಡಲ್ಲ. ಈ ಥಿಯರಿಗಳನ್ನು ತಿಳ್ಕೊಂಡು ನಾವು ವರ್ಕ್ ಮಾಡೋಕ್ಕಲ್ಲ. ಟೆಸ್ಟಿಕಲ್ ನಾಲೆಡ್ಜ್ ಈಸ್ ನಾಟ್ ಗಿವಿಂಗ್ ದ ವರ್ಕ್. ಅದು ನಾಲೆಡ್ಜ್ ಬೇಕು ಹೊರತು ಪ್ರಾಕ್ಟಿಕಲ್ ಮಾಡಬೇಕು ಅಂದರೆ ಕೆಲಸನ ನಾವು ಮಾಡಲೇಬೇಕು. ಯಾವುದೇ ಕೆಲಸ ಆಗಲಿ ಟೆಸ್ಟಿಕಲ್ ನಾಲೆಡ್ಜ್ ಏನು ಮಾಡುತ್ತೆ, ನಮಗೆ ನಾಲೆಡ್ಜನ್ನು ಪ್ರೊವೈಡ್ ಮಾಡುತ್ತೆ. ಬಟ್ ಪ್ರಾಕ್ಟಿಕಲ್ ಏನಾಗುತ್ತೆ ಅಲ್ಲ, ಅದು ಕಂಪ್ಯೂಟರ್ ಇರ್ಬೋದು, ಅದು ಇನ್ನೊಂದು ಗ್ರೌಂಡ್ ಇರ್ಬೋದು. ಏನು ಪ್ರಾಕ್ಟಿಕಲ್ ಮಾಡೋವರೆಗೂ ಒಂದು ಜೆರಾಕ್ಸ್ ಮಾಡಿದ್ರೂ ಅದಕ್ಕೆ ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು. ಅದೇ ಥರ
ಪ್ರಾಕ್ಟಿಕಲ್ ನಾಲೆಡ್ಜ್ ಎಲ್ಲಿವರೆಗೂ ನಾವು ಮಾಡಲಿಕ್ಕಾಗಲ್ಲ ಅಲ್ಲಿವರೆಗೂ ನಾವು ಸಕ್ಸಸ್ ಆಗಲ್ಲ. ಸೊ ನೋಡಿ, ಒಂದು ಡಯಾಗ್ರಾಮ್ ಹಾಕ್ತೀನಿ ನಾನು. ಜನ್ರೇಷನ್ ಇಂದಿದು ನೋಡಿ. ಫಸ್ಟ್ ಜನ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ? 1945 to 1954 ಇದು ಫಸ್ಟ್ ಜನ್ರೇಷನ್. ಫಸ್ಟ್ ಜನ್ರೇಷನ್ 1945 to 1954 ಅಂದರೆ ಸ್ವತಂತ್ರ ಬರೋಕ್ಕಿಂತ ಮೊದಲು ಅದು ಬಂದಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ. ಸೆಕೆಂಡ್ ಏನಾಗಿದೆ, 1955ದಿಂದ 1964 ಇದು ಸೆಕೆಂಡ್ ಜನ್ರೇಷನ್. ನಮ್ಮ ಜನ್ರೇಷನ್ ಅಲ್ಲ, ಕಂಪ್ಯೂಟರ್ ಜನ್ರೇಷನ್. ಅದೇ ಥರ ನಮ್ಮ ವಂಶನೂ ಇರುತ್ತೆ. ಯಾವ್ಯಾವ ರೀತಿಯಿಂದ ನಮ್ಮ ವಂಶ ಬಂತು ಅಂದರೆ ಅದು ಆ ವಂಶಕ್ಕೂ, ಆದರೆ ಇಷ್ಟು ಡೀಪಾಗಿ ಹೋಗಲ್ಲ ನಾವು. ಅಜ್ಜ, ತಂದೆ, ನಾವು 3 ಜನ್ರೇಷನ್ ಮಾತ್ರ ನಮಗೆ ಗೊತ್ತಿರುತ್ತೆ. ಯಾರೇ ವ್ಯಕ್ತಿ ಆಗಲಿ ಭೂಮಿಗೆ ಬಂದಂಥವನಿಗೆ ಅಜ್ಜ, ತಂದೆಯಿಂದ ಮಕ್ಕಳು, ಈ ಥರ ಇಷ್ಟೇ ವಂಶ ಇರೋದು. ಆಮೇಲೆ 1965 to 1974 ಇದು ಥರ್ಡ್ ಜನ್ರೇಷನ್. ಇನ್ನು ಫೋರ್ತ್ ಜನ್ರೇಷನ್ನು 1975 to 1984 ಇದು ಫೋರ್ತ್ ಜನ್ರೇಷನ್. ಇನ್ನು ಫಿಫ್ತ್ ಜನ್ರೇಷನ್ನು 1985 to ಇದು ಈಗ ಟಿಲ್ ಅಂತಾರೆ ಇದಕ್ಕೆ, ಇಲ್ಲಿವರೆಗೂ ಟಿಲ್ ಡೇಟ್ ಅಂತ ಹೇಳ್ತಾರೆ. ಟಿಲ್ ಡೇಟ್ ಅಂದರೆ ಇವತ್ತಿನವರೆಗೂ. ಇದು ಫಿಫ್ತ್ ಜನ್ರೇಷನ್. ನೋಡಿ, ಫಿಫ್ತ್ ಜನ್ರೇಷನ್. ಹೀಗೆ ಇದು ಜನ್ರೇಷನಲ್ಲಿ ಹೊಡಿತದೆ. ಇದನ್ನು ನಾನು ಡೀಪಾಗಿ ಒಂದೊಂದು ಹೇಳ್ಕೊಂಡು ಹೋಗ್ತೀನಿ. ನಂತರ ಇದ್ರದ್ದು ಆರ್ಗನೈಜೇಷನ್ ಏನು, ಇದ್ರ ವರ್ಕಿಂಗ್ ಪ್ರೊಸೀಜರ್ ಏನು, ಇದ್ರದ್ದು ಸಾಫ್ಟ್ವೇರ್ ಏನು, ಇದ್ರದ್ದು ಹೇಳ್ಕೊಡ್ತು. ಇದ್ರ ನೋಟ್ಸ್ ನಾನು ಮೊದಲೇ ಹೇಳಿದ್ದೀನಿ, ಎಲ್ಲ ಭಾಷೆಗಳಲ್ಲಿ ನೋಟ್ಸ್ ಸಿಗುತ್ತೆ ಅಂಥೇಳಿ. 12 ಭಾಷೆಗಳಲ್ಲಿ ನೋಟ್ಸ್ ಸಿಗುತ್ತೆ ನಿಮಗೆ. ಯಾವ ಭಾಷೆ ಕಲಿತೀರಿ ಆ ಭಾಷೆಯಲ್ಲಿ ನೋಟ್ಸ್ ಸಿಗುತ್ತೆ. ಅದನ್ನು ಇಂಗ್ಲೀಷಿಂದ ನಾವು ಡೈವರ್ಟ್ ಮಾಡಿ ಅದನ್ನು ಕನ್ವರ್ಟ್ ಮಾಡಿನೂ ಕೊಟ್ಟಿರ್ತೀವಿ. ಅಂದರೆ ಇದನ್ನ ಜೊತೆಗೆ ಅದೂ ಇರುತ್ತೆ. ಸೊ ಈಗ ನಾನು ಇದನ್ನು ಹೇಳಿ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಾಗಬೇಕು, ಕಂಪ್ಯೂಟರ್ ಸ್ಕಿಲ್ಲಿಂದ ಮಾತ್ರ ನೀವು ಇವತ್ತು ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದೆ. ಯಾಕೆ ಅಂದರೆ ಇದು ವರ್ಕಿಂಗ್ ಮಾಡಲಿಕ್ಕೆ ಮತ್ತು ನಾಲೆಡ್ಜ್ ಕಲೀಲಿಕ್ಕೆ ಮತ್ತು ವಿದ್ಯೆ ಬೇಕು ಅಂದರೆ ಅದು ಯಾವ ಭಾಷೆಯಲ್ಲಿ ನೀವು ಪರಿಣಿತರಾಗ್ತೀರಿ ಆ ಭಾಷೆಯಲ್ಲಿ ಮಾತ್ರ ನೀವು ಉದ್ಯೋಗವನ್ನು ಗಿಟ್ಟಿಸ್ತೀರಿ ಅಂತ ಹೇಳಿ ಇವತ್ತಿನ ಒಂದು ಈ ವಿಡಿಯೋನ ಮುಗಿಸುತ್ತಾ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.